ನದಿಯ ನೀರು ಸಿಹಿಯಾಗಿರುತ್ತೆ, ಸಾಗರದ ನೀರು ಉಪ್ಪಾಗಿರುತ್ತೆ. ಇನ್ನು ನಾಲೆಯ ನೀರಲ್ಲಿ ದುರ್ಗಂಧ ತುಂಬಿರುತ್ತೆ. ಯಾಕೆ? ನದಿ ನೀರು ಸಿಹಿಯಾಗಿರುತ್ತೆ ಯಾಕೆ ಅಂದ್ರೆ ಅದು ಎಲ್ರಿಗೂ ನೀರು ಕೊಡುತ್ತೆ. ಸಾಗರ ನೀರು ತಗೊಳುತ್ತೆ, ಅದಕ್ಕೆ ಉಪ್ಪಾಗಿರುತ್ತೆ. ಇನ್ನು ನಾಲೆ ನೀರು ನಿಂತಲ್ಲೇ ನಿಲ್ಲುತ್ತೆ, ಅದಕ್ಕೆ ಆ ನೀರು ದುರ್ಗಂಧ ಪೂರಿತವಾಗಿರುತ್ತೆ, ಯಾವ ಕೆಲಸಕ್ಕೂ ಬರಲ್ಲ. ನಮ್ಮ ಜೀವನದಲ್ಲೂ ಕೂಡ ಹೀಗೇ ಆಗತ್ತೆ. ನದಿಯ ರೀತಿ ನಿಮ್ಮ ಜೀವನದಲ್ಲಿ ಕೊಡೋದನ್ನ ಕಲೀರಿ, ಆಗ ಜೀವನದಲ್ಲಿ ಸಿಹಿ ತುಂಬತ್ತೆ. ಅಥವಾ ಸಾಗರದ ರೀತಿ ಹಂಚ್ಕೊಳ್ಳೋದನ್ನ ಬಿಟ್ಟು ಕೇವಲ ಸಂಗ್ರಹಿಸಿ ಇಡ್ತೀರಿ, ಮನಸ್ಸಲ್ಲಿ ಕಹಿ ತುಂಬತ್ತೆ. ಅಥವಾ ನಾಲೆಯ ರೀತಿ ಹರಿಯೋದನ್ನ ನಿಲ್ಲಿಸಿ ಕರ್ಮನ ತ್ಯಜಿಸಿ ಆಗ ನೀವು ಕೆಲಸಕ್ಕೆ ಬರ್ದೇ ಹೋಗ್ತೀರ. ಆದ್ರಿಂದ ವಿರಾಮನೇ ಇಲ್ಲದೆ ಕೆಲಸ ಮಾಡ್ತಾನೆ ಇರಿ. ನಿಮ್ಮ ಹತ್ರ ಏನೇ ಇದ್ರೂ ಅದನ್ನ ಹಂಚ್ಕೊಳ್ಳೋದನ್ನ ಕಲೀರಿ, ಆಗ ಮನಸ್ಸು ಪ್ರಸನ್ನವಾಗಿ ಹೇಳುತ್ತೆ, ರಾಧೆ ರಾಧೆ.